ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಒನ್ ವಿಡಿಯೋ. ಸೊ ಇವತ್ತು ಬಿಗ್ ಬಾಸ್ ಸೀಸನ್ 11 ಬಗ್ಗೆ ಮಾತಾಡೋಣ, ಒಂದಷ್ಟು ಅಪ್ಡೇಟ್ಸ್ಗಳ ಬಗ್ಗೆ. ಸೀಸನ್ 10 ಇನ್ನೂ ಕೂಡ ಆ ಒಂದು ಇದರಿಂದ ಇನ್ನೂ ಈಚೆನೇ ಬಂದಿಲ್ಲ. ಸೊ ಆಗಲೇ ಸೀಸನ್ 11 ಸ್ಟಾರ್ಟ್ ಆಗೋಯ್ತು. ಯಾಕೆ ಅದರಿಂದ ಇನ್ನೂ ಈಚೆ ಬಂದಿಲ್ಲ ಅಂದರೆ ಸೀಸನ್ 10 ಅಷ್ಟೊಂದು ಪಾಪ್ಯುಲರ್ ಆಗಿತ್ತು. ಅಲ್ಲಿದ್ದಂತಹ ಕಂಟೆಸ್ಟೆಂಟ್ಸ್ಗಳು ಅಷ್ಟೊಂದು ಆ ಶೋನ ಪಾಪ್ಯುಲರ್ ಮಾಡೋದಕ್ಕೆ ಕಾರಣರಾಗಿದ್ದು. ಸೊ ತುಂಬ ಚೆನ್ನಾಗಿ ಒಳ್ಳೆ ಟಿ ಆರ್ ಪಿಯಿಂದ ಹೋಗಿತ್ತು. ಸೊ ಈಗಲೂ ಕೂಡ ಅದೇ ಮೈಂಡ್ಸೆಟ್ಟಲ್ಲಿ ಒಳ್ಳೆ ಟಿ ಆರ್ ಪಿನ ತಗೊಬೇಕು ಅಂತ ಸೀಸನ್ 11 ಎಲ್ಲ ರೀತಿಯಿಂದ ಒಳ್ಳೊಳ್ಳೆ ಗಿಮಿಕ್ಗಳು, ನಾನು ಅದನ್ನೇ ಯೂಸ್ ಮಾಡ್ತೀನಿ, ಒಳ್ಳೊಳ್ಳೆ ಗಿಮಿಕ್ನೇ ಯೂಸ್ ಮಾಡಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಟೀಮ್ನವರು. ಸೊ ವಿಷಯ ಏನಪ್ಪ ಅಂತಂದರೆ, ಲಾಸ್ಟ್ ಟೈಮ್ ನಾವೆಲ್ಲ ನೋಡಿದ್ವಿ ಸಮರ್ಥರು ಮತ್ತು ಅಸಮರ್ಥರು ಅಂತ ಒಂದು ಎರಡು ಡಿವೈಡ್ ಮಾಡಿಬಿಟ್ಟು, ಸೊ ಆ ಥರ ಮಾಡಿದರು. ಸಮರ್ಥರು ಮತ್ತು ಅಸಮರ್ಥರು ಅಂತ ಡಿವೈಡ್ ಮಾಡಿ ಬೆನಿಫಿಟ್ಗಳನ್ನು ಸಮರ್ಥರಿಗೊಂಥರ, ಅಸಮರ್ಥರಿಗೊಂಥರ, ಸೊ ಅದೊಂದು ಫಾರ್ಮ್ಯಾಟ್ ಮಾಡಿದರು. ಸೊ ಈಗಲೂ ಕೂಡ ಅದೇ ಥರ, ಅಂದರೆ ಸ್ವರ್ಗ ಮತ್ತು ನರಕ, ಹೆಲ್ ಆ್ಯಂಡ್ ಹೆವನ್ ಅನ್ನೋ ಒಂದು ಎರಡು ಕಾನ್ಸೆಪ್ಟನ್ನ ತಂದಿದ್ದಾರೆ. ಸೊ ಇಲ್ಲೇನಪ್ಪ ಅಂತಂದರೆ, ಸ್ವರ್ಗಕ್ಕೆ ಯಾರ್ಯಾರು ಹೋಗ್ತಾರೆ, ಸೊ ಆ ಕ್ಯಾಂಡಿಡೇಟ್ಗಳಿಗೆ ಮನೆಯ ಎಲ್ಲ ಬೇಸಿಕ್ ಬೆನಿಫಿಟ್ಗಳಿಂದ ಹಿಡಿದು ಪ್ರತಿಯೊಂದು ಊಟ ತಿಂಡಿ ಮಲಗುವಂಥ ಬೆಡ್ ಎಲ್ಲ ಕೂಡ ಫೆಸಿಲಿಟೀಸ್ ಚೆನ್ನಾಗಿರುತ್ತೆ. ಸೊ ಬಿಕಾಸ್ ಅದು ಅವರು ಸ್ವರ್ಗದಲ್ಲಿ ಇದ್ದಾರೆ. ಸೊ ಅದೇ ರೀತಿ ಈ ಕಡೆ ಇನ್ನೊಂದು ಕಡೆ ಹೆಲ್ ಅಂದರೆ ನರಕ, ಇಲ್ಲಿ ಯಾರ್ಯಾರಿದ್ದಾರೆ ಇವ್ರಿಗೆ ಯಾವುದೇ ರೀತಿಯ ಬೆನಿಫಿಟ್ಸ್ಗಳು ಸಿಗೋದಿಲ್ಲ. ಊಟ ತಿಂಡಿ ಕೂಡ ಅಷ್ಟೇನು ಸಿಗೋದಿಲ್ಲ. ಶಿಕ್ಷೆಗಳು ಜಾಸ್ತಿ, ಮನೆ ಕೆಲಸಗಳನ್ನೆಲ್ಲ ಇವರೇ ಮಾಡಬೇಕು. ಸೊ ಈ ರೀತಿಯ ಒಂದು ಇರುತ್ತೆ. ಲಾಸ್ಟ್ ಟೈಮ್ ಅಸಮರ್ಥರಾಗಿ ಹೋಗಿದ್ದಂತಹ ಸಂಗೀತ, ಕಾರ್ತಿಕ್, ಡ್ರೋನ್ ಪ್ರತಾಪ್, ತನಿಷಾ ಇವರೆಲ್ಲ ಕೂಡ ಸೀಸನ್ನ ಕೊನೆಯ ತನಕ ಸರ್ವೈವ್ ಆಗಿದ್ರು. ಯಾಕಂದರೆ ಅವ್ರಿಗೆ ಜನರ ಪ್ರೀತಿ ಸಿಕ್ಕಿತ್ತು. ಅಂದರೆ ಈ ಸಿಂಪತಿ, ಕರುಣೆ ಇದೆಲ್ಲ ಕೂಡ ಅವ್ರ ಮೇಲೆ ಚೆನ್ನಾಗಿ ಪ್ರಭಾವ ಬೀರಿತು. ಸೊ ಇಲ್ಲೂ ಕೂಡ ಅಷ್ಟೇ, ಯಾರ್ಯಾರು ನರಕಕ್ಕೆ ಹೋಗ್ತಾರೆ ಅಂಥವ್ರಿಗೆ ಜನರದ್ದು ಸಿಂಪತಿ ಚೆನ್ನಾಗಿ ಸಿಗುತ್ತೆ. ಸೊ ಬೆನಿಫಿಟ್ಸು ಜಾಸ್ತಿ ಇರೋದು ಯಾರ್ಯಾರು ನರಕಕ್ಕೆ ಹೋಗ್ತಾರೆ ಅವರು. ಬಟ್ ಇಲ್ಲಿ ಸ್ವರ್ಗಕ್ಕೆ ಹೋಗೋದು ಯಾರು, ನರಕಕ್ಕೆ ಹೋಗೋದು ಯಾರು ಅನ್ನೋದನ್ನ ಡಿಸೈಡ್ ಮಾಡೋದು ಜನ ಅಂತೆ. ಸುಮ್ಮನೆ ದುಬಾಕಾಗಿ ಹೇಳ್ತಾರೆ ಅಷ್ಟೇ. ಲಾಸ್ಟ್ ಟೈಮ್ ಕೂಡ ಏನೋ ವೋಟ್ ಮಾಡಿದರು, ಸಮರ್ಥರು ಯಾರಾಗಬೇಕು, ಒಳಗಡೆ ಯಾರು ಹೋಗಬೇಕು ಹೋಗಬಾರ್ದು ಅಂತ. ಸೊ ಅದೆಲ್ಲ ಸುಮ್ಮನೆ ಟಿ ಆರ್ ಪಿ ಗಿಮಿಕ್ಗಳಷ್ಟೇ, ಸುಮ್ಮನೆ ಹೇಳ್ಕೊತಾರೆ, ಅದರಲ್ಲಿ ಏನೂ ಇಲ್ಲ. ಸ್ವರ್ಗಕ್ಕೆ ಯಾವ ಕ್ಯಾಂಡಿಡೇಟ್ ಹೋಗಬೇಕು, ನರಕಕ್ಕೆ ಯಾವ ಕ್ಯಾಂಡಿಡೇಟ್ ಹೋಗಬೇಕು ಅನ್ನೋದನ್ನೆಲ್ಲ ಬಿಗ್ ಬಾಸ್ ಟೀಮ್ನವರೇ ಡಿಸೈಡ್ ಮಾಡ್ತಾರೆ. ಸುಮ್ಮನೆ ಜನರಿಗೋಸ್ಕರ, ಮೇಲೆ ತೋರ್ಪಡಿಕೆಗೋಸ್ಕರ ಓಟಿಂಗ್ ಅಂತ ಹೇಳ್ತಾರೆ. ಸೊ ಏನಪ್ಪ ಅಂತಂದರೆ, ಇದೇ 28ಕ್ಕೆ ರಾಜಾರಾಣಿ ಫೈನಲ್ ನಡೀತಾ ಇದೆ, ಗ್ರ್ಯಾಂಡ್ ಫಿನಾಲೆ. ಸೊ ಅಲ್ಲಿ ಒಂದು ಅರ್ಧ ಜನ, ಬಿಗ್ ಬಾಸ್ಗೆ ಹೋಗುವಂತಹ ಒಂದು ಅರ್ಧ ಜನರನ್ನ ರಿವೀಲ್ ಮಾಡ್ತಾರೆ. ಸೊ ಆ ಅರ್ಧ ಜನದಲ್ಲಿ ಯಾರು ಅಂದರೆ ಒಂದು 8ರಿಂದ ಒಂದು 10 ಜನರನ್ನ ರಿವೀಲ್ ಮಾಡ್ಬೋದು. ಸೊ ಅಲ್ಲಿ ಯಾರು ಸ್ವರ್ಗಕ್ಕೆ ಹೋಗಬೇಕು, ನರಕಕ್ಕೆ ಹೋಗಬೇಕು ಅನ್ನೋದನ್ನು ನೋಡುವಂತಹ ಜನ ಅಂದರೆ ನಾವು ಜಿಯೋ ಸಿನಿಮಾ ಆ್ಯಪ್ ಮೂಲಕ ರಿಜಿಸ್ಟರ್ ಮಾಡ್ಕೊಂಡು ವೋಟ್ ಹಾಕಬೇಕು. ಸೊ ಅವಾಗ ಡಿಸೈಡ್ ಆಗುತ್ತೆ ಯಾರ್ಯಾರು ಎಲ್ಲೆಲ್ಲಿ ಹೋಗಬೇಕು ಅಂತ. ಮಿಕ್ಕಿದ ಜನರನ್ನ ಭಾನುವಾರ ಶೋ ಏನು ನಡೀತಿದೆ, ಸುದೀಪ್ ಅವರು ನಡೆಸ್ಕೊಡೋ ಟೈಮ್ಗೆ ಏನಿದೆ ಅವಾಗ ರಿವೀಲ್ ಮಾಡ್ತಾರಂತೆ. ಸೊ ಇದಿಷ್ಟು ಸ್ವರ್ಗ ಮತ್ತು ನರಕದ ಕಾನ್ಸೆಪ್ಟು. ಒ ಟಿ ಟಿ ವಿಷಯಕ್ಕೆ ಬಂದರೆ, ಅಂದರೆ ನಾವೆಲ್ಲ ಲಾಸ್ಟ್ ಸೀಸನ್ ಎಲ್ಲ ಏನು ಮಾಡ್ತಾ ಇದ್ವಿ ಅಂತಂದರೆ, 24 ಅವರ್ಸು ಯಾವಾಗ ಬೇಕಾದರೂ ಕೂಡ ಜಿಯೋ ಸಿನಿಮಾ ಆ್ಯಪ್ಗೆ ಹೋಗಿ ಏನು ನಡೀತಾ ಇದೆ ಅನ್ನೋದನ್ನು ನೋಡ್ತಾ ಇದ್ವಿ. ಬಟ್ ಈ ಸಲದಿಂದ ಜಿಯೋ ಸಿನಿಮಾದಲ್ಲಿ ಲೈವ್ 24 ಅವರ್ಸ್ ಇರೋದಿಲ್ವಂತೆ. ಯಾಕೆ ಏನು ಅಂತ ಪ್ರೆಸ್ ಮೀಟ್ನಲ್ಲಿ ಯಾವುದೇ ರೀತಿಯಾದಂತಹ ಉತ್ತರ ಬಂದಿಲ್ಲ. ಬಟ್ ಇರೋದಿಲ್ಲ ಅಂತ ಹೇಳಿದ್ದಾರೆ. ಜಸ್ಟ್ ಅನ್ಸೀನ್ ಕ್ಲಿಪ್ಸ್ಗಳಿರ್ತವೆ, ಅದು ಬಿಟ್ಟು 24 ಅವರ್ಸ್ ಲೈವ್ ಇರೋದಿಲ್ಲ. ಡೈಲಿ ಎಪಿಸೋಡ್ ಬಂದು 9:30ಗೆ ಸ್ಟಾರ್ಟ್ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಇವರು ಬೇಗನೆ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದಾಗೋದು. 9:30 ಅಂದರೆ ತುಂಬ ಲೇಟ್ ಆಗೋಯಿತು, ಲಾಸ್ಟ್ ಟೈಮ್ ಕೂಡ ಅಷ್ಟೇ. ಸೊ ಎಷ್ಟೋ ಜನ ಟಿ ವಿಯಲ್ಲಿ ನೋಡೋರು ಫುಲ್ ಕಂಪ್ಲೀಟಾಗಿ ಎಪಿಸೋಡ್ಗಳನ್ನು ನೋಡೋದಕ್ಕೆ ಹೋಗೋದೇ ಇಲ್ಲ. ಬಿಕಾಸ್ ಮುಗಿಯೋ ತನಕ 11 ಗಂಟೆ ಲೇಟ್ ನೈಟ್ ಆಗಿಬಿಟ್ಟಿರುತ್ತೆ. ಸೊ ಒಂದು ಸ್ವಲ್ಪ ಟೈಮ್ನ 9ಗೋ 8:30ಗೋ ಆ ಥರ ಫಿಕ್ಸ್ ಮಾಡಿದರೆ ಚೆನ್ನಾಗಿರೋದು. ಅದೇ ಥರ ನೀವೇನಾದರೂ ಇದನ್ನು ಒ ಟಿ ಟಿನಲ್ಲಿ ನೋಡ್ತೀರಾ ಅಟ್ ಎ ಟೈಮ್ ಲೈವ್ನ ಅಂತಂದರೆ, ನೀವು ಫ್ರೀಯಾಗಿ ನೋಡೋದಕ್ಕೆ ಆಗೋದಿಲ್ಲ. ಸಬ್ಸ್ಕ್ರಿಪ್ಷನ್ ಅಂದರೆ ತಿಂಗಳಿಗೆ ಮೇ ಬಿ 29 ರೂಪೀಸ್ ಏನೋ ಇದೆ, ಅದನ್ನು ಸಬ್ಸ್ಕ್ರಿಪ್ಷನ್ ತೊಗೊಂಡು ನೀವು ಲೈವ್ ನೋಡಬೇಕಾಗತ್ತೆ. ಅಂದರೆ ಟಿ ವಿನಲ್ಲಿ ನಡೀತಾ ಇರೋ ಟೈಮಲ್ಲಿ ನೀವು ಮೊಬೈಲಲ್ಲಿ ಏನಾದರೂ ಹೊರಗಡೆ ಇದ್ದಾಗ ನೋಡಬೇಕು ಅಂತಂದರೆ ಲೈವ್ ಫ್ರೀಯಾಗಿ ನೋಡೋಕ್ಕಾಗಲ್ಲ. ನೀವು ಅದಕ್ಕೆ ಸಬ್ಸ್ಕ್ರಿಪ್ಷನ್ ತೊಗೊಬೇಕು. ಇಲ್ಲ ಅಂದರೆ ಅದ್ರ ನಾಳೆ ಬರುತ್ತಲ್ಲ, ಆವಾಗ ಫ್ರೀಯಾಗಿ ಬೇಕಾದ್ರೆ ಎಪಿಸೋಡ್ನ ನೋಡ್ಕೊಬಹುದು. ಹಾಗೆ ಈ ಸಲಿಯ ಬಿಗ್ ಬಾಸ್ ಹೌಸು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಸ್ವರ್ಗ ಮತ್ತು ನರಕ ಅನ್ನೋ ಕಾನ್ಸೆಪ್ಟ್ ಇರೋದ್ರಿಂದ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದಿನ, ಒಂದು 15 ಡೇಸ್ ಅಥವಾ ಒಂದು ತಿಂಗಳು ತನಕ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಸ್ವರ್ಗದಲ್ಲಿ ಇರೋರಿಗೆ ಬೇರೆ ಥರದ ಒಂದು ಡಿಸೈನ್ ಹೌಸು, ಸೊ ನರಕಕ್ಕೆ ಬೇರೆ ಥರದ ಒಂದು ಹೌಸು. ಅಂದರೆ ಒಂದೇ ಮನೆಯಲ್ಲಿ 2 ರೀತಿಯ ಒಂದು ಹೌಸ್ಗಳನ್ನ, ಅಂದರೆ ಮನೆಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಆ ಫಾರ್ಮ್ಯಾಟ್ಗೆ ತಕ್ಕಂತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಬೇಕು ಹೇಗೆ ಮಾಡಿದ್ದಾರೆ ಏನು ಅಂತ. ಸೊ ನೆಕ್ಸ್ಟ್ ಬಂದರೆ
ಸುದೀಪ್ ಅವ್ರಿಗೆ ಪ್ರೆಸ್ ಮೀಟ್‌ನಲ್ಲಿ ಒಂದು ಕ್ವೆಶ್ಚನ್ ಕೇಳ್ತಾರೆ. ನೀವೊಬ್ಬ ರೆಸ್ಪಾನ್ಸಿಬಲ್ ಸಿಟಿಜನ್ ಆಗಿ ನೀವು ಈ ಥರ A23 ರಮ್ಮಿ ಈ ರೀತಿಯ ಒಂದು ಬೆಟ್ಟಿಂಗ್ ಆ್ಯಪ್‌ನ ಪ್ರಮೋಟ್ ಮಾಡ್ತಾ ಇದ್ದೀರಲ್ಲ ಯಾಕೆ ಅಂತ ಕೇಳಿದಾಗ, ಅವರು ಚೆನ್ನಾಗೇನೆ ಉತ್ತರ ಕೊಡ್ತಾರೆ. ನೀವು ಈ ಪ್ರಶ್ನೆನ ನನ್ನನ್ನ ಕೇಳೋದಕ್ಕಿಂತ ಬದಲು ಯಾರು ಇದಕ್ಕೆ ಅಪ್ರೂವಲ್ ಕೊಟ್ರು ಅಂದರೆ ಗೌರ್ಮೆಂಟ್‌ನವ್ರು ಇದಕ್ಕೆ ಅಪ್ರೂವಲ್ ಕೊಟ್ಟಂಥ ಸಿದ್ದರಾಮಯ್ಯ ಆಗಿರ್ಬೋದು, ಸಿ.ಎಮ್ಮು, ಪಿ.ಎಮ್ಮು ಇವ್ರನ್ನ ಕ್ವೆಶ್ಚನ್ ಮಾಡಿದ್ರೆ ಅವರಿಂದ ಕರೆಕ್ಟಾಗಿ ಉತ್ತರ ಸಿಗುತ್ತೆ. ಸೊ ಇದಕ್ಕೆ ನಾವೇನು ಹೇಳೋದಕ್ಕಾಗಲ್ಲ. ಯಾವ ಆ್ಯಪನ್ನು ಯೂಸ್ ಮಾಡಬೇಕು, ಯಾವ ಆ್ಯಪನ್ನು ಯೂಸ್ ಮಾಡಬಾರ್ದು ಅನ್ನೋದು ಎಲ್ಲ ಕೂಡ ಅವರವರ ವಿವೇಚನೆಗೆ ಬಿಟ್ಟಿರುತ್ತೆ. ನಾವೇನು ಹೇಳೋದಕ್ಕಾಗಲ್ಲ. ಸೊ ನಾವು ಹೇಳಿದ್ವಿ ಅಂತ ಕೂಡ ಜನ ಮಾಡೋದಿಲ್ಲ. ಸೊ ಇದೆಲ್ಲ ಗೌರ್ಮೆಂಟ್‌ಗೆ ಸಂಬಂಧಪಟ್ಟಿದ್ದಾಗಿರಬೇಕು. ಸೊ ನೀವೇ ಹೋಗಿ ಕೇಳಿ ನಾನೇ ನಿಮಗೆ ಫ್ಲೈಟ್ ಟಿಕೆಟ್ ಹಾಕ್ಕೊಡ್ತೀನಿ ಅಂತೆಲ್ಲ. ಸೊ ಅಲ್ಲಲ್ಲಿ ತಮಾಷೆ ಕೂಡ ಆನ್ಸರ್ ಮಾಡಿದ್ರು. ಬಟ್ ಅವ್ರು ಹೇಳಿದ್ದು ನಿಜ. ಸೊ ಏನೇನು ನಡೀತಾ ಇದೆ ಇದೆಲ್ಲ ಗೌರ್ಮೆಂಟ್ ಅಂಡರಲ್ಲಿ ನಡೀತಾ ಇರೋದ್ರಿಂದ ಸೊ ಯಾರು ಕೂಡ ಏನು ಮಾತಾಡೋದಕ್ಕಾಗೋದಿಲ್ಲ ಇದ್ರ ಬಗ್ಗೆ. ಎಲ್ಲೋ ಒಂದು ಕಡೆ ನನಗೂ ಕೂಡ ಸುದೀಪ್ ಅವ್ರದ್ದು ಸಿನಿಮಾ ಡಿಲೇ ಆಗ್ತಿರೋದ್ರಿಂದ ಇವರು ಬಿಗ್ ಬಾಸ್‌ನ ಬಿಟ್ಟು ತಮ್ಮ ಎಲ್ಲ ಸಮಯವನ್ನು ಸಿನಿಮಾಗಳಿಗೆ ಕೊಟ್ಟು ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟರೆ ಸರಿ ಅಲ್ವಾ ಅಂತ ಅನ್ನಿಸ್ತಿತ್ತು. ಬಟ್ ಅಟ್ ಎ ಟೈಮ್ ಸುದೀಪ್ ಅವ್ರಿಲ್ಲ ಅಂತಂದರೆ ಈ ಬಿಗ್ ಬಾಸ್ ಫುಲ್ಫಿಲ್ ಆಗೋದೇ ಇಲ್ಲ. ಅದಕ್ಕೆ ಅವರೇ ಸರಿ. ಸೊ ಹೇಗೂ ಏನೂ ಮಾಡೋದಕ್ಕಾಗಲ್ಲ. ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಮೊದಲಿಂದ ಹೋಗ್ತಾ ಇದ್ದಾರೆ. ಸೊ ಇವಾಗಲೂ ಹೋಗೇ ಹೋಗ್ತಾರೆ. ಸೊ ನೆಕ್ಸ್ಟ್ ವಿಷಯಕ್ಕೆ ಬಂತು ಅಂತಂದರೆ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ಗಳಿಗೂ ಕೂಡ ಬಿಗ್ ಬಾಸ್ ಟೀಮಿಂದ ಏನೇನೋ ಬೆನಿಫಿಟ್ಸ್ಗಳು ಇದೆಯಂತೆ. ಅಂದರೆ ಬಿಗ್ ಬಾಸ್ ಸಂಬಂಧಪಟ್ಟಂತಹ ವೀಡಿಯೋಗಳು ಮಾಡೋರಿಗೆ ಕ್ರಿಯೇಟರ್ಸ್ಗಳಿಗೆ ಸ್ಪಾನ್ಸರ್‌ಶಿಪ್ ಆ ಥರ ಏನೋ ಇದೆಯಂತೆ. ಅದು ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ಗಳಿಗೆ ಒಂದೊಳ್ಳೆ ಸುದ್ದಿ ಇದು ಅಂತ ಹೇಳ್ಬೋದು. ಎಲ್ಲರೂ ಕೇಳೋ ಪ್ರಶ್ನೆ ಯಾರ್ಯಾರು ಬರ್ತಾರೆ ಈ ಸಲ, ಯಾರ್ಯಾರು ಬರ್ತಾರೆ, ಅವ್ರು ಬರ್ತಾರಂತೆ, ಇವ್ರು ಬರ್ತಾರಂತೆ ಅಂತ. ಸೊ ತುಂಬ ಜನ ವೈರಲ್ ಆಗ್ತಾ ಇರೋದ್ರಿಂದ ಈ ಹುಲಿ ಕಾರ್ತಿಕ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಇನ್‌ಫ್ಲುಯೆನ್ಸರ್ ಬಂದು ವರುಣ್ ಆಗಿರ್ಬೋದು, ನೆಕ್ಸ್ಟ್ ಪ್ರೇಮ ಅವರು ಕೂಡ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದೆಷ್ಟರ ಮಟ್ಟಿಗೆ ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಅದಾದಮೇಲೆ ಸೀರಿಯಲ್ ಆ್ಯಕ್ಟ್ರೆಸ್ಸು ಭವ್ಯ ಗೌಡ, ಸಿಂಗರ್ ಐಶ್ವರ್ಯ ರಂಗರಾಜನ್ ಅಂತ ಅವರು, ಅದಾದಮೇಲೆ ಗಿಚ್ಚಿ ಗಿಲಿ ಗಿಲಿಯಿಂದ ರಾಘವೇಂದ್ರ. ಸೊ ಒಂದಷ್ಟು ಜನರುಗಳ ಹೆಸರು, ಸೀರಿಯಲ್ ಆ್ಯಕ್ಟರ್ಸ್‌ಗಳದ್ದೇ ಒಂದಷ್ಟು ಜನರ ಹೆಸರುಗಳೆಲ್ಲ ಕೇಳಿ ಬರ್ತಾ ಇದೆ. ಎಷ್ಟು ನಿಜ ಏನು ಅಂತ ಆವತ್ತಿನ ದಿನದ ತನಕ ಕಾದು ನೋಡಬೇಕಷ್ಟೇ. ಯಾರಾದರೂ ಬರಲಿ, ಬಂದವರು ಹೇಗೆ ಆಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಸೊ ಸುದೀಪ್ ಅವರು ಬರಲ್ಲ ಅಂತ ಹೇಳ್ತಾ ಇದ್ರು, ಸಡನ್ನಾಗಿ ಬಂದ್ಬಿಟ್ರು. ಯಾವ ಥರ ಆಯಿತು ಏನು ಅಂತ ಕೇಳಿದ್ರೆ ಸುದೀಪ್ ಅವರು ಆಲ್ಮೋಸ್ಟ್ ಬರೋದೇ ಇಲ್ಲ. ಬೇರೆ ಯಾರನ್ನಾದರೂ ನೀವು ನೋಡಿ ಅಂತ ಹೇಳಿಬಿಟ್ಟಿದ್ರಂತೆ. ಸೊ ಆಮೇಲೆ ಕಲರ್ಸ್ ಟೀಮ್‌ನವರು, ಎಂಡ್‌ಮೋಲ್ ಕಂಪ್ನಿಯವರು, ಸೊ ಅಂದರೆ ಬಿಗ್ ಬಾಸ್ ಓನರ್‌ನವರು ಇವ್ರುಗಳೆಲ್ಲ ಸುದೀಪ್ ಅವರ ಮನೆಗೆ ಹೋಗಿ ಅವರನ್ನು ಒಪ್ಪಿಸಿ ಬಂದಿದ್ದಂತೆ. ಸೊ ಅದಕ್ಕೋಸ್ಕರ ಸುದೀಪ್ ಅವರು ಸರಿ ಈ ಸೀಸನ್ನ ಮಾಡೋಣ ಅಂತ ಒಪ್ಕೊಂಡಿದ್ದಾರಂತೆ. ನೆಕ್ಸ್ಟ್ ಸೀಸನ್ ಇವರೇ ಮಾಡ್ತಾರಾ ಹೇಳೋಕ್ಕಾಗಲ್ಲ. ಮಾಡಿದ್ರು ಮಾಡ್ಬೋದು, ಮಾಡ್ದೇನೂ ಇರ್ಬೋದು. ಬಟ್ ಅವ್ರು ಮಾಡಿದ್ರೇ ಚೆನ್ನಾಗಿರುತ್ತೆ. ನೋಡಬೇಕು. ಬಟ್ ಈ ಸೀಸನ್ ಮುಗೀಲಿ, ಅದು ಮುಂದಿನ ಕತೆ. ಬಟ್ ಇದಾಗಿತ್ತು ಇವತ್ತಿನ ವಿಷಯ. ಸೊ ಹೊಸ ಅಧ್ಯಾಯ ನೋಡೋಣ ಯಾವ ಥರ ಇರುತ್ತೆ, ಕಂಟೆಸ್ಟೆಂಟ್ಗಳೆಲ್ಲ ಯಾವ ಥರ ಇರ್ತಾರೆ ಅಂತ. ಲಾಸ್ಟ್ ಟೈಮ್ ಥರನೇ ಅಥವಾ ಅದಕ್ಕಿಂತ ಚೆನ್ನಾಗಿ ಈ ಸಲ TRP ಬರುತ್ತಾ, ಅದಕ್ಕಿಂತ ಪಾಪ್ಯುಲರ್ ಆಗುತ್ತಾ ಅನ್ನೋದನ್ನೆಲ್ಲ ಕಾದು ನೋಡೋಣ. ವೆಯ್ಟ್ ಮಾಡೋಣ ಭಾನುವಾರ ತನಕ ಅಂತ ಹೇಳ್ತಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮ್ಗೇನು ಅನಿಸುತ್ತೆ ಬಿಗ್ ಬಾಸ್ ಬಗ್ಗೆ ಅನ್ನೋದನ್ನು, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಂದಷ್ಟು ವಿಷಯಗಳನ್ನು ಹೇಳ್ತಾ ಇರ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ. ಸೊ ಅಲ್ಲಿವರೆಗೂ ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್.